ಇವತ್ತು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನಂತ ಕೇಳಿದರೆ, ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಹೊಟ್ಟೆಯ ಬುತ್ತಿ, ಮನುಷ್ಯನ ಜೀವನ ಬದುಕಲಿಕ್ಕೆ ಬೆಳಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನೆತ್ತಿಯ ಬುತ್ತಿ. ಎರಡು ಬುತ್ತಿಗಳು ಬಹಳ ಅವಶ್ಯ ಅದಾವೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇಂಡಿ ನಗರದ ಜನತೆ ನೀವೆಲ್ಲರೂ ಹೇಗದಿರಿ ಅಂತಕ್ಕಂಥ ಮಾತನ್ನು ಕೇಳಿದರೆ, ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದೇನಂತ ಕೇಳಿದರೆ, ಹ್ಯಾಂಗೆ ದೇಹಕ್ಕೆ ಇವತ್ತಿನ ದಿವಸ ಹೊಟ್ಟೆಯ ಬುತ್ತಿ ಅವಶ್ಯ ಅದನೋ, ಮನುಷ್ಯನ ಜೀವನಕ್ಕೆ ನೆತ್ತಿಯ ಬುತ್ತಿಯೂ ಅವಶ್ಯ ಅದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನೀವೆಲ್ಲ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದು ಭಾಳ ಸಂತೋಷ ತಂದಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂತ ಕೇಳಿದರೆ ಇವತ್ತು ಮನುಷ್ಯನ ಜೀವನಕ್ಕೆ ಮನಸ್ಸು ಹೇಗದಂತಕ್ಕಂಥ ಮಾತು ಕೇಳಿದರೆ, ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ನಿಲ್ಲಲಾಗ್ಯದ. ಮನುಷ್ಯನ ಮನಸ್ಸು ಏನಾಗ್ತದೆ ಅಂತ ಕೇಳಿದರೆ ಕ್ಷಣ ಕ್ಷಣಕ್ಕೂ ವಿಚಲಿತ ಆಗ್ತದೆ. ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಕ್ಷಣ ಕ್ಷಣಕ್ಕೆ ಏನಂತ ಕೇಳಿದರೆ ಚಂಚಲತೆ ಕಡೆ ಹೋಗ್ತದೆ. ಅದಕ್ಕೋಸ್ಕರವಾಗಿ ಆ ಮನಸ್ಸನ್ನು ಏಕಾಗ್ರತೆಗೆ ತರಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿ ಹೇಳ್ತಾ ಇದ್ದಾರೆ. ಏಕಾಗ್ರತೆ ತರಬೇಕಾದ್ರೆ ಮನುಷ್ಯನ ಮನಸ್ಸಿಗೆ ನಿತ್ಯದಲ್ಲಿ ಯಾವಾಗಲೂ ಪ್ರವಚನ ಕೇಳಬೇಕಂತ, ನಿತ್ಯದಲ್ಲಿ ಯಾವಾಗಲೂ ಪ್ರವಚನ ಕೇಳಬೇಕು, ನಿತ್ಯದಲ್ಲಿ ಯಾವಾಗಲೂ ಧ್ಯಾನವನ್ನು ಮಾಡಬೇಕು, ನಿತ್ಯದಲ್ಲಿ ಯಾವಾಗಲೂ ಯೋಗವನ್ನು ಮಾಡಬೇಕು, ನಿತ್ಯದಲ್ಲಿ ಯಾವಾಗಲೂ ಮಂತ್ರವನ್ನು ಪಠಿಸಬೇಕು. ನಿತ್ಯದಲ್ಲಿ ಯಾವಾಗಲೂ ನಾವು ಇದನ್ನು ಮಾಡಿದ್ದೇ ಆದರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಕೇಂದ್ರೀಕೃತ ಆಗ್ತದೆ. ಆ ಕೇಂದ್ರೀಕೃತ ಆಗುವ ಸಲುವಾಗಿಯೇ ಇವೆಲ್ಲ ಪ್ರವಚನಗಳಂತಕ್ಕಂಥದ್ದು ಏರ್ಪಾಡು ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಮನುಷ್ಯನ ಬೆನ್ನು ಹತ್ತಿ ಮನುಷ್ಯ ಏನಾಗೇನಂತ ಕೇಳಿದ್ರೆ ತಾನು ಏನೆಲ್ಲವನ್ನು ಕಳ್ಕೊಳ್ಳಕತ್ತಾನೆ. ಅದಕ್ಕೋಸ್ಕರವಾಗಿ ಆ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವ ಸಲುವಾಗಿ, ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ನಾವು ಮೊದಲು ಮನಸ್ಸಿಗೆ ಸಂಸ್ಕಾರ ಕೊಡುವ ಸಲುವಾಗಿ ಇವತ್ತಿನ ದಿವಸ ಇಂಥ ಪ್ರವಚನಗಳನ್ನು ಪ್ರತಿಯೊಬ್ಬರು ನಾವು ಕೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮನನಾಯತೆ ಇತಿ ಪ್ರವಚನ, ಯಾವನು ಮನಸ್ಸಪೂರ್ವಕವಾಗಿ ಪ್ರವಚನವನ್ನು ಕೇಳುತ್ತಾನೆ, ಆ ಮನಸ್ಸಪೂರ್ವಕವಾಗಿ ಪ್ರವಚನವನ್ನು ಕೇಳಿ ಅನುಸರಿಸ್ತಾನೆ, ಮನಸ್ಸಪೂರ್ವಕವಾಗಿ ಕೇಳಿರ್ತಕ್ಕಂಥ ಪ್ರವಚನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾನೆ, ಆ ಮನುಷ್ಯ ನಿಜವಾಗಿ ಧನ್ಯ ಆಗ್ತಾನಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಏನಂತ ಕೇಳಿದರೆ ಪ್ರವಚನ. ಇಂಥ ಒಂದು ಮಹಾತ್ಮರ ಅಮೃತಾನಂದ ಮಹಾಸ್ವಾಮಿಗಳಲ್ಲಿರ್ತಕ್ಕಂಥ ಅಂಥ ಜ್ಞಾನದ ಉಪದೇಶಗಳನ್ನು ನಾವು ಪ್ರತಿನಿತ್ಯ ಕೇಳಿಕೊಂಡು ಜೀವನದೊಳಗೆ ಅದನ್ನು ಅಧ್ಯಯನ ಮಾಡ್ತಾ ನಾವು ಮುನ್ನುಗ್ಗಿದರೆ ಸಾಕು, ನಮ್ಮ ಜೀವನ ಏನಾಗ್ತಂತಕ್ಕಂಥ ಮಾತು ಕೇಳಿದರೆ ನಮ್ಮ ಜೀವನ ಪ್ರಭುತ್ವ ಆಗ್ತಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮಹಾತ್ಮರಾಗಿರ್ತಕ್ಕಂಥ ಬಸವಣ್ಣವ್ರು ಹೇಳಿದರು, ಏನಂತ ಕೇಳಿದ್ರೆ ಮನಸ್ಸಿಗೆ ಸಂಸ್ಕಾರ ಕೊಡುವ ಸಲುವಾಗಿ ಈ ನಾಲಿಗೆಯಿಂದ ಏನಂತ ಕೇಳಿದರೆ ಯಾವಾಗಲೂ ಶಿವನಾಮ ಸ್ಮರಣೆಯನ್ನು ಮಾಡು. ಇವತ್ತು ದಿವಸ ಕೈಗಳಿಂದ ದಾನವನ್ನು ಮಾಡು, ಇವತ್ತು ಕಾಲುಗಳಿಂದ ಪುಣ್ಯಕ್ಷೇತ್ರ ಯಾತ್ರೆಯನ್ನು ಮಾಡು, ಇವತ್ತಿನ ದಿವಸ ಕಿವಿಗಳಿಂದ ಏನಂತ ಕೇಳಿದ್ರೆ ಸತ್ಕಥಾ ಶ್ರವಣ ಮಾಡು ಅಂತ ಹೇಳ್ತಾರೆ. ಸತ್ಕಥಾ ಶ್ರವಣವನ್ನು ಕಿವಿಗಳಿಂದ ಏನು ಕೇಳಂತಕ್ಕಂಥ ಮಾತು ಕೇಳಿ ಸತ್ಕಥೆಗಳನ್ನು, ಪುರಾಣ ಪ್ರವಚನಗಳನ್ನು, ಮಹಾತ್ಮರ ಚರಿತ್ರೆಗಳನ್ನು, ಇವತ್ತಂಥ ಕಥೆಗಳನ್ನು ನಮ್ಮ ಕಿವಿಯೊಳಗೆ ಕೇಳೋದ್ರಿಂದ ಏನಾಗ್ತದೆ ಕೇಳಿದ್ರೆ ನಮ್ಮ ಕಿವಿಗಳೆಲ್ಲ ಇವತ್ತು ಅಮೃತಾನಂದ ಸ್ವಾಮಿಗಳವರ ಪ್ರವಚನವನ್ನು ಕೇಳೋದ್ರಿಂದ ನಮ್ಮ ಕರ್ಣಗಳು ಪಾವನವಾಗ್ತವಂತಕ್ಕಂಥ ಮಾತು ಹೇಳಬೇಕಾಗ್ಯದ, ಪಾವನ ಆಗ್ತವೆ. ಅದಕ್ಕೋಸ್ಕರವಾಗಿ ಪಾವನವಾಗುವ ಸಲುವಾಗಿಯೇ ಈ ಪ್ರವಚನವನ್ನು ಅಳವಡಿಸಿದ್ದಾರೆ. ಅದರ ನಿತ್ಯದಲ್ಲಿ ಕೇಳಿಕೊಂಡು ನಮ್ಮ ಬದುಕು ಹಸನ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಅಂಥ ಒಂದು ಬದುಕು ಹಸನ ಮಾಡಿಕೊಳ್ಳುವ ಸಲುವಾಗಿ ಇವತ್ತು ದಿವಸ ಭಗವಂತನ ಕುರಿತು ಧ್ಯಾನ ಮಾಡ್ತಾರೆ, ಭಗವಂತನ ಕುರಿತು ಸ್ಮರಣೆ ಮಾಡ್ತಾರೆ, ಭಗವಂತನ ಕುರಿತು ಭಜನಾ ಮಾಡ್ತಾರೆ, ಭಗವಂತನ ಕುರಿತು ಕೀರ್ತನ ಮಾಡ್ತಾರೆ, ಭಗವಂತನ ಕುರಿತು ಪ್ರವಚನ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಈ ಬದುಕು ಏನಂತ ಕೇಳಿದರೆ ಉತ್ತೇಜನವಾಗುವ ಸಲುವಾಗಿ ಪುರಂದರದಾಸರು ಏನು ಮಾಡಿದರು, ಇವತ್ತು ದಿವಸ ವಿಠ್ಠಲ ನಾಮಸ್ಮರಣೆಯನ್ನು ಮಾಡಿದರು. ಪುರಂದರದಾಸರು ವಿಠ್ಠಲನ ಕುರಿತು ಕೀರ್ತನೆಯನ್ನು ಮಾಡಿದರು, ಪುರಂದರದಾಸರು ವಿಠ್ಠಲನ ಕುರಿತು ಪ್ರವಚನವನ್ನು ಮಾಡಿದರು, ಪುರಂದರದಾಸರು ವಿಠ್ಠಲನ ಕುರಿತು ಭಜನೆಯನ್ನು ಮಾಡಿದರು, ತುಕಾರಾಮರು ಅದನ್ನೇ ಮಾಡಿದರು. ಇವತ್ತಿನ ದಿವಸ ಕನಕದಾಸರು ಏನು ಮಾಡಿದರು, ಕನಕದಾಸರು ಇವತ್ತು ದಿವಸ ಕೃಷ್ಣನ ಕಂಡರು, ಕೃಷ್ಣನನ್ನು ಆರಾಧನೆ ಮಾಡಿದರು, ಕೃಷ್ಣನ ಕುರಿತು ಭಜನಾ ಮಾಡಿದರು, ಕೃಷ್ಣನ ಕುರಿತು ಪ್ರವಚನ ಮಾಡಿದರು, ಕೃಷ್ಣನ ಕುರಿತು ಕೀರ್ತನೆ ಮಾಡಿದರು. ಅವರ ಬದುಕು ಏನಾಯಿತು ಅಂತಕ್ಕಂಥ ಮಾತು ಕೇಳ ಮನಸ್ಸು ಅಂತಕ್ಕಂಥದ್ದು ಪ್ರವಚನ ಮಾಡೋದ್ರಿಂದ, ಭಜನಾ ಮಾಡೋದ್ರಿಂದ, ಕೀರ್ತನ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಕೇಂದ್ರೀಕೃತವಾಗಿ ಮನುಷ್ಯನ ಮನಸ್ಸು ಹಿಡಿತದಲ್ಲಿ ಉಳಿತು ಅಂದರೆ ಮನುಷ್ಯ ಏನಾಗ್ತಾನಂತ ಕೇಳ ಮಹಾದೇವ ಆಗ್ತಾನಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಆ ನಿಟ್ಟಿನೊಳಗೆ ಇವತ್ತು ಬಸವಾದಿ ಶಿವಶರಣರಾಗಲಿ, ರೇಣುಕಾದಿ ಪಂಚಾಚಾರ್ಯರಾಗಲಿ, ಇವತ್ತು ಸಿದ್ದೇಶ್ವರ ಸ್ವಾಮಿಗಳವರಾಗಲಿ ಜಗತ್ತಿಗೆ ಇದನ್ನೇ ಬೋಧನೆ ಮಾಡಿದರು ಅಂತಕ್ಕಂಥ ಮಾತನ್ನು
ಹೇಳ್ತಾ ಭಾಳತನ ಮಾತಾಡೋದಿಲ್ಲ. ಇನ್ನೂ ಭಾಳ ಮಂದಿ ಮಾತಾಡೋರು ಅದಾರ. ಅದಕ್ಕೆ ಬರೇ ಮಾತಾಡ್ಕೋತ ಕೂತ್ರೆ ಏನು ಅರ್ಥ ಇಲ್ಲ. ನಾವು ಕೇಳಬೇಕಾಗ್ಯದ ಅವ್ರ ಪ್ರವಚನ. ನಮ್ಮ ಪ್ರವಚನದಾಗ ಏನು ಅರ್ಥ ಇರಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಇವತ್ತೊಂದು ಮಾತು ಹೇಳ್ತಾರೆ ಬಸವಣ್ಣವ್ರು. ಏನಂತ ಕೇಳಿದ್ರೆ, ಸಣ್ಣ ಒಂದೇ ಒಂದು ವಚನ ಹೇಳಿ ಮುಗಿಸ್ಬಿಡ್ತೀನಿ, ಭಾಳತನ ಮಾತಾಡಲ್ಲ. ಹೇಳ್ತಾರೆ, ಏನಂತ ಕೇಳಿದ್ರೆ, ಹೊಳೆ ಹಳ್ಳಗಳು ಮೈ ತೆಗೆದರೆ. ಏನಂತ ಕೇಳಿ ಹೇಳ್ತಾರೆ, ಹೊಳೆ ಹಳ್ಳ ಸಣ್ಣ ಕೆರೆಗಳು ಮೈ ತೆಗೆದರೆ ಸಣ್ಣ ಸಣ್ಣ ಏನಂತ ಕೇಳಿದ್ರೆ ಚಿಪ್ಪ ಏನಂತ ಕೇಳೋ ಗುರುಳೆಗಳು ಕಾಣ್ತಾವೆ, ಹೊಳೆ ಹಳ್ಳಗಳು. ಅದಕ್ಕೆ ಹೇಳ್ತಾರೆ, ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆಗರಿಚೆ ಚಿಪ್ಪುಗಳು ಕಾಣಬಹುದು. ಆದರೆ ವಾರಿದಿ ಮೈದೆಗೆದರೆ ಸಮುದ್ರ ಅಂತಕ್ಕಂಥದ್ದು ಒಂದು ಸಲ ಏನಂತ ಕೇಳಿದ್ರೆ ತನ್ನ ಮೈಯನ್ನು ಬಿಚ್ಚಿ ಹೊರಗೆ ಬಂದ್ರೆ ಸಾಕು, ಏನು ಸಿಗ್ತಾವತ್ತ ಕೇಳ ಮುತ್ತುರತ್ನಗಳೇ ಸಿಗ್ತಾವತ್ತ. ಅದಕ್ಕೋಸ್ಕರವಾಗಿ ಅಮೃತಾನಂದ ಸ್ವಾಮಿಗಳಂಥವ್ರು ಮಾತನಾಡಿದ್ರೆ ಏನು ಸಿಗ್ತದಂತ ಕೇಳ ಸಾಕ್ಷಾತ್ ಲಿಂಗವೇ ಕಾಣ್ತದಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ನಮ್ಮಂಥವ್ರ ಮಾತುಗಳಿಗಿಂತ ಅಂಥವರ ಮಾತುಗಳು ಭಾಳ ಏನಂತ ಕೇಳ ವಿದ್ವತ್ ಪೂರ್ಣವಾಗಿರ್ತವಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಹೊಟ್ಟೆ ಜಾಗ ಸಾಲಬಾರ್ದು. ನಮ್ಮೆಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಅಧ್ಯಾತ್ಮದ ಒಂದು ವಿಚಾರಗಳನ್ನು ಕೇಳಿ ಜೀವನ ಸಾರ್ಥಕ ಮಾಡಿಕೊಡಂತಕ್ಕಂಥ ಮಾತು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಶಿವಂಭೂಯಾತ್. ಉದರದಾಹದ ಜೊತೆಗೆ ಜ್ಞಾನದ